ಎಲ್ಲಾನು ವಿಡಿಯೋ ಮಾಡಕ್ಕಾಗಲ್ಲ. ಇದನ್ನ ಮಾಡಿದಾಗ ನಮ್ ಕರಡು ಬೆರಳು ಇದ್ದಂಗಿರ್ತವೆ, ಏನೋ ಬೇರುಗಳು ಈಗೆಲ್ಲ ಸುತ್ತ ಇರ್ತವೆ. ನೋಡ್ತಿರಲ್ಲ, ಕಟ್ ಮಾಡಿದಾಗ ಟ್ರ್ಯಾಕ್ ಮಾಡಿದಾಗ ಅದೇನಾಗುತ್ತವೆ, ಈ ಕಟ್ ಆಗುತ್ತೆ. ಇದು ನಮ್ಮ ಕೈದು ರಿಪೇರ್ ಆಗಲ್ಲ ನಮಗೆ. ಅದು ಅದ್ರ ಗಿಡಗಳಲ್ಲಿ ವಾಪಸ್ ಬರ್ತಾ ಇರುತ್ತೆ. ಪಾಪ ನಿಮ್ಗೆ ಗೆಡ್ಡೆ ತರ ಇರುತ್ತೆ ನೋಡಿ, ಹಿಂಗೆ ಅದು ಬಂದಾಗ ಮತ್ತೆ ಇನ್ನೊಂದು ಸೀರೆ ಹೊಡಿತೀರಿ. 3 ತಿಂಗಳು ಹೊಡೆದು ಇದು ರಿಪೇರಿ ಮಾಡಕ್ಕೆ ನಾವು ಆಸ್ಪತ್ರೆಗೆ ಹೋಗ್ತೀವ. ಅದು ರಿಪೇರಿ ಮಾಡಬೇಕು. ಆಹಾರ ಬೇಕು. ಎಲ್ಲಿಂದ ಬೇಕು? ಇದು ಅಲ್ಲಿಂದ ಬರುತ್ತೆ ನೋಡಿ. ಹೆಂಗಿದೆ ತೋರಿಸಿದ ಮೇಲೆ ವಿಡಿಯೋ ಅಲ್ಲಿ ಹಂಗೆ ತೋರಿಸಿ, ಮೇಲೇನೆ ಇರ್ಲಿ ತೋರಿಸಿ ನೋಡಿ ಹೆಂಗ್ ಬಂದಿದ್ದಾವೆ ಅಂತ. ನನ್ನ ತಲೆ ಮೇಲೆ ಬಿದ್ದರೂ ನಡೆಯುತ್ತೆ, ಆಯ್ತಾ? ಅದು ಮಾಡಿದಾಗ ಅಲ್ಲಿ ಕೊಡೋದಕ್ಕೆ ಎಳ್ನೀರ್ನ ಅದು ನೀವು ಹಾಸ್ಪಿಟ್ಲಿಗೆ ದುಡ್ಡು ಕೊಡ್ದಂಗೆ ಊಟ ಬಿಟ್ಬಿಟ್ಟು ನನಗೆ ಉಳ್ಕೊಂಡ್ರೆ ಸಾಕು. ಹಂಗೆ ಮಾಡಿದಾಗ ಏನಾಗುತ್ತೆ, ಅದು ರಿಪೇರಿ ಮಾಡ್ತಾ ಇರುತ್ತೆ, ನಾವು ಹೊಡಿತಾ ಇರ್ತೀವಿ. ಇದ್ರ ಬೇರು ಗೊಬ್ಬರ ಹಾಕ್ತಿರಲ್ಲ, ಎಲ್ಲಿದೆ ನೋಡಿ ಕೆಳಗೆ ನೋಡಿ. ಸುತ್ತ ನೋಡಿ, ಅಲ್ಲಿ ಇಲ್ಲಿ ಮಾಡಿ ನೋಡಿ, ಬೇರು ಸುತ್ತ ಅಲ್ಲಿ ಬರುತ್ತೆ ಗೊಬ್ಬರ. ಗೊತ್ತಾಯ್ತು ನೋಡಿ. ಹಿಂಗ್ ಮಾಡಿದಾಗ ಅಲ್ಲಿ ಎಲೆ ಇದೆಯಲ್ಲ, ಆ ಬೇರುಗಳು ಇಲ್ಲಿ ಬಂದಿರ್ತವೆ, ತಿನ್ನ ಬೇರುಗಳು. ಆಹಾರ ಮತ್ತೆ ನೀರು ಇಲ್ಲಿಗೆ ಹಾಕ್ಬೇಕು, ಗೆಡ್ಡಿಗೆ ಹಾಕ್ತಿವಿ. ನೀವು ಉಪ್ಪು ಎಲ್ಲ ಅಲ್ಲಿಗೆ ಹಾಕ್ತೀರಿ, ನಿಮಗೆ ಅದು ರಿಪೇರಿ ಮಾಡ್ತಾನೆ ಇರಲ್ಲ. ಇಲ್ಲಿ ಬೇರುಗಳು ಸತ್ತೋಗ್ತವೆ. ಆಮೇಲೆ ಏನಾಗುತ್ತೆ, ಇದು ಇಷ್ಟು ದಪ್ಪ ಬರಲ್ಲ, ಸಣ್ಣ ಬರ್ತವೆ. ನುಸಿ ರೋಗ ಬರ್ಬೋದು, ಏನಾರ ಬರ್ಬೋದು. ಇದು ಪ್ರಾಬ್ಲಮ್. ಇದು ಎಲ್ಲ ಮರಕ್ಕೂ ಸೇಮ್, ಇದಕ್ಕೊಂದೇ ಅಲ್ಲ, ಅಡಿಕೆಗೂ ಅಷ್ಟೇ. ನೀವು ಟ್ರ್ಯಾಕ್ಟರ್ ಹೊಡೆದ್ರೆ ನೋಡಿ, ಇದು ಭೂಮಿ ಹೆಂಗಿದೆ. ಇದು ನೀವು ಟ್ರ್ಯಾಕ್ಟರ್ ಹೊಡ್ಕೊಂಬತ್ತೀರಿ, ಇಲ್ಲಿ ಬ್ರೆಡ್ ತರ್ತೀರಲ್ಲ, ನೀವು ಬ್ರೆಡ್ ತಂದಾಗ ಆ ಬ್ರೆಡ್ ಏನ್ ಮಾಡಿರ್ತಾರೆ, ಇಷ್ಟೇ ಇಷ್ಟಲ್ಲಿ ಮಾಡಿರ್ತಾರೆ, ಇಷ್ಟು ದಪ್ಪ ಆಗಿರುತ್ತೆ. ಈ ಭೂಮಿನೂ ಹಂಗನೆ, ನೀರೆಲ್ಲ ಕುಡಿದು ಬೇರೆಗಳ ಎಲ್ಲ ಏನು ಎಲೆಗಳೆಲ್ಲ ಕರಗಿ ಅಣಬೆ ಇದ್ದಂಗೆ ಇರುತ್ತೆ. ನೀವು ಅದು ಟ್ರ್ಯಾಕ್ಟರ್ ಎಷ್ಟು ಟನ್ ಇರುತ್ತೆ? 500 kg ಇರುತ್ತಾ? 2250 kg ಇರೋದು. ಅದು ಇಲ್ಲಿ ಬಂದ್ರೆ ನಿಮ್ಗೆ 1 ಅಡಿ ಕೆಳಗಡೆ ಹೋಗುತ್ತೆ. ಅದು ಕೆರೆಯೋದು 2 ಇಂಚು. ಇದು 20 ಅಡಿ ನಿಮಗೆ ಅಣಬೆ ಇದ್ದಂಗಿದೆ. ಅದನ್ನೇನಾಗುತ್ತೆ, ನೀವು ರೋಡ್ ಮಾಡ್ತಿರಲ್ಲ, ರೋಡ್ ಮಾಡಿ ಅದು ಗಟ್ಟಿ ಆಗುತ್ತೆ. ಮತ್ತೆ ಇವಿರ್ತಾವಲ್ಲ ಎರೆಹುಳುಗಳು, ಬರ್ರಿ ಇಲ್ಲಿ, ಎರೆಹುಳ ರೈತನ ಮಿತ್ರ ಅಂತ ಹೇಳ್ತಾರೆ. ನೀವೆಲ್ಲ ಕೂತಿದ್ರಲ್ಲ, ಬರ್ರಿ ಇಲ್ಲಿ. ಅಲ್ಲಲ್ಲ, ನಮ್ಗೆ ಆಗ್ಲಿ ವಿಡಿಯೋ ಮಾಡ್ತೀವಿ, ಬರ್ತಾ ಇಲ್ಲ ಅವರು. ಇದು ಮಾಡಿದಾಗ ಏನಾಗುತ್ತೆ, ಇವ್ರು ಬ್ರೆಡ್ ಮಾಡೋರು ಬೇಕ್ರಿ, ನಿಮ್ದು ಇದು ಬ್ರೆಡ್ ಇದ್ದಂಗಿದೆ. ಈಗ ಅದನ್ನ ನೀವು ಟ್ರ್ಯಾಕ್ಟರ್ ಹೊಡೆದ್ರೆ ನೀವು ಕಾಂಕ್ರೀಟ್ ಆಗುತ್ತೆ. ಇಷ್ಟು ಟೈಟ್ ಇರೋದು ಇಷ್ಟಾಗುತ್ತೆ. 1 ಸರಿ ಹೊಡೆದಾಗ 2 ಸರಿ ಹೊಡೆದು ಇನ್ನೊಂದು ತಿನ್ನ ಲೇಯರ್ ಆಗುತ್ತೆ. ಅದಾದಾಗ ಭೂಮಿ ನೀರು ಒಳಗಡೆ ಹೋಗಲ್ಲ, ಒಂದು. ಮತ್ತೆ ಎರೆಹುಳುಗಳ ಕೆಳಗಡೆ ಹೋಗಲ್ಲ, ಗಟ್ಟಿ ಆಗುತ್ತೆ. ನೀವು ಮತ್ತೆ ಕೆರಿತೀರಿ ಮೇಲೆ ಯಾವಾಗಲೂ. ಮತ್ತೆ ಅದಾದಾಗ ಇಳುವರಿ ಕಡಿಮೆ ಆಗೋಗುತ್ತೆ. ನನಗೆ ತುಂಬ ಸಂತೋಷ ಸಿದ್ದೇಶ್ವರೇ. ಇದು ಎಷ್ಟು ದಪ್ಪ ಇದೆ ನೋಡಿ, ತಗೊಳ್ರಿ. ಇದು ನೀವು ಯಾವ ಊರು? ಬೇಲೂರು. ಅವರ ಮುಖ ನೀವು ಕೊಟ್ಟು ಬನ್ನಿ, ತಗೊಂಡೋಗಿ ಇದನ್ನ ತಗೊಂಡೋಗಿ ನೀವು ಭೂಮಿ ಹೂರ್ಬೇಕು. ನರ್ಸರಿ ಮಾಡಂಗಲ್ಲ, ನರ್ಸರಿ ಮಾಡಕ್ಕೆ ಹಿಂಗೆ ಹಾಕ್ಬೇಕು ನೋಡಿ. ಹಿಂಗೆ ಅಲ್ಲ, ನರ್ಸರಿ ಮಾಡಬೇಡಿ, ಭೂಮಿ ಹೂರಿ ಅಂತ. ಅದು ಹಿಂಗೆ 250 ದಿವಸ ಹಿಂಗೆ ಹಾಕ್ಬೇಕಾ? ಹಿಂಗಲ್ಲ, ಹಾಕ್ಬೋದಾ? ಗಿಫ್ಟ್ ಇವ್ರಿಗೆ ಬನ್ನಿ. ಇಲ್ಲಿ ಯಾವ ಊರಿದು? ಯಾವ ತಾಲೂಕು? ಯಾವ ಊರು ನಿಮ್ದು? ಬೇಲೂರು. ಯಾವ ತಾಲೂಕು? ಬೇಲೂರು. ಊರು ಯಾವ್ದ್ರಿ? ನೀವು ಬೇಲೂರು ಅಲ್ಲ, ಚಿಕ್ಕಮ್ಮನಹಳ್ಳಿ. ಬೇಲೂರಿಂದ ಬೇಲೂರು ತಾಲೂಕು, ಚಿಕ್ಕಮ್ಮನಹಳ್ಳಿ. ನಿಮ್ಮ ಒಂದು ಅತ್ತಿಗೆರೆ ಅದು ಬೇಲೂರಿಗೆ ಹೋಗ್ತಾ ಇದೆ. ತುಂಬಾ ಸಂತೋಷ.